ಇದರಲ್ಲಿ ನಮ್ಗೆ ಬೇಕಾಗಿರುವುದು 5 ಎಕರೆ ಲ್ಯಾಂಡ್. ಸಾಹೇಬ್ರದಾಯದಲ್ಲಿ ನಮ್ಗೆ 5 ಎಕರೆ ಲ್ಯಾಂಡ್ ಇಲ್ಲಿ ಕೊಟ್ಟಿದ್ರು. ಎನ್ಕಂಪ್ರೆನ್ಸ್ ಫ್ರೀ ವಿತ್ ಕಾಂಪೌಂಡ್ ವಾಲ್ ಅಂಡ್ ಗೇಟ್ ಕಾಂಪ್ಲೆಕ್ಸ್ ಎಲ್ಲ ಸೇರಿ ಮಾಡಿ ಕೊಟ್ಟಿರೋದು. ಅದರ ಆಮೇಲೆ ನಮ್ ಕೆಲಸ ಶುರುವಾಯಿತು ಫೆಬ್ರವರಿ 2025ಗೆ. ಇವಾಗ 26 ಆಗಸ್ಟ್ಗೆ ಕಂಪ್ಲೀಟ್ ಆಗೋದಂತ ಪರಿಸ್ಥಿತಿಯಲ್ಲಿ ಇದೆ ಬಿಲ್ಡಿಂಗ್ ಮಾತ್ರ. ಇನ್ನು ಆಲ್ರೆಡಿ ನಮ್ಮ ಬ್ಯಾಕ್ ಆಫೀಸ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಎಕ್ಸಿಬಿಷನ್ ಗ್ಯಾಲರಿಗಳು 2 ಬರ್ತವೆ. ಒಂದು ಫನ್ ಸೈನ್ಸ್ ಗ್ಯಾಲರಿ, ಇನ್ನೊಂದು ವರ್ಲ್ಡ್ ಲೈಸ್ ಬಿನೀತ್ ಓಷನ್ ಅಂತ. ಇದು 2 ಗ್ಯಾಲರಿಗಳು ಬರ್ತವೆ. ಆಕ್ಚುಲಿ ಇಲ್ಲಿ 3 ಗ್ಯಾಲರಿ ಏರಿಯಾ ಇದೆ. ಇನ್ನೊಂದು ಟೆಂಪರರಿ ಎಕ್ಸಿಬಿಷನ್ ಗ್ಯಾಲರಿ ಅಂತ ಹೇಳ್ತೀವಿ. ಇದರಲ್ಲಿ ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಅಂತ ಒಂದಿದೆ. ಆ ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಬರುವಾಗ ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡು ಒಂದು 3 ತಿಂಗಳು 6 ತಿಂಗಳು ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡು ಮಕ್ಕಳೆಲ್ಲ ನೋಡಿದ ಆಮೇಲೆ ಮತ್ತೆ ಇಲ್ಲಿಂದ ಇನ್ನೊಂದು ಸೈನ್ಸ್ ಸೆಂಟರ್ ಕಳ್ಸಿಕೊಡ್ತಾರೆ. ಅಂತದಕ್ಕೂ ಒಂದು ಪ್ರೊವಿಷನ್ ಕೊಟ್ಟಿದೀವಿ. ಅದರಲ್ಲೇ ಒಂದು ಆಕ್ಟಿವಿಟಿ ಸೆಂಟರ್ ಬರುತ್ತೆ. ಚಿಲ್ಡ್ರನ್ಸ್ ಬಂದು ಆಕ್ಟಿವಿಟೀಸ್ ಜೊತೆ ಸೈನ್ಸ್ ಹೆಂಗ್ ಕಲ್ತ್ಕೊಳ್ಳೋದು ಅನ್ನೋದು ಅದರಲ್ಲೂ ಇರುತ್ತೆ. ಮತ್ತು ಎಕ್ಸಿಬಿಟ್ ಡೆವಲಪ್ಮೆಂಟ್ ಲ್ಯಾಂಪ್ ಅಂತ ಇಲ್ಲಿ ರೆಡಿ ಮಾಡಿರುವ, ಇಲ್ಲಿ ನಾವು ಹಾಕಿರುವ ಎಕ್ಸಿಬಿಟ್ಗಳು ಅದು ಹಾಕಿದ ಆಮೇಲೆ ಮೇಂಟೆನೆನ್ಸ್ ಖಂಡಿತ ಬಂದೇ ಬರುತ್ತೆ. ಸೊ 1 ವರ್ಷವರೆಗೆ ನಾವು ಮೇಂಟೆನೆನ್ಸ್ ತಗೋತೀವಿ. ಅದರ ಆಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಇರುವ ಟೆಕ್ನಿಕಲ್ ಅಸಿಸ್ಟೆಂಟ್ಸು, ಟೆಕ್ನಿಷಿಯನ್ಸು, ಸೆಂಟರ್ ಹೆಡ್ಸು ಅವರೆಲ್ಲ ಸೇರಿ ಇದನ್ನ ಮೇಂಟೈನ್ ಮಾಡ್ಕೊಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಲ್ಯಾಬ್ ಒಂದು ಬೇಕಂತ ಒಂದು ಎಕ್ಸಿಬಿಷನ್ ಲ್ಯಾಬ್ ಅಂತ ಒಂದು ಮಾಡಿಟ್ಟಿರ್ತೀವಿ. ಒಂದು ಸ್ಟೋರ್ಸ್ ಇದೆ. ಆಡಿಟೋರಿಯಂ 125 ಸೀಟ್ ಕೆಪಾಸಿಟಿ ಆಡಿಟೋರಿಯಂ ಇದೆ. 15 ಸೀಟಿಂಗ್ ಕೆಪಾಸಿಟಿ ಕಾನ್ಫರೆನ್ಸ್ ರೂಮ್ ಇದೆ. ಇದು ಇದರಲ್ಲಿ ಇದೆ. ಇದು ಬಿಟ್ಟು ಆಚೆ ನಾವು ಸೈನ್ಸ್ ಪಾರ್ಕ್ ಅಂತ ಒಂದು ಮಾಡ್ತೀವಿ. ಆದ್ರೆ ಇದು ಎಲ್ಲಾ ರೀತಿಯಿಂದ ಸ್ಟೂಡೆಂಟ್ಸ್ ಗಳಿಗೂ ಯೂಸ್ ಆಗುತ್ತೆ. ಮೋಸ್ಟ್ಲಿ 8 to 12 ಇರುವ ಸ್ಟೂಡೆಂಟ್ಸ್ ಗೆ ತುಂಬಾನೇ ಯೂಸ್ ಆಗುತ್ತೆ. ಮತ್ತು ಅದಕ್ಕಿಂತ ಚಿಕ್ಕ ಇರುವವರು ಬಂದು ಜಾಲಿಯಾಗಿ ನೋಡ್ಕೊಂಡು ಹೋಗಕ್ಕಾಗುತ್ತೆ. ಮಿಕ್ಕವರು ಕಲ್ತ್ಕೋಬಹುದು ಇದರಲ್ಲಿ. ಬಿಕಾಸ್ ಸೈನ್ಸ್ ಎಕ್ಸಿಬಿಟ್ಸ್ ನ ನಾವು ಒಂದು ಫನ್ನಿ ವೇಯಲ್ಲಿ ಇಲ್ಲ ಆಟ ಆಡಿ ಕಲ್ತ್ಕೊಳ್ಳೋದಂಗೆ ಒಂದು ರೀತಿಯಲ್ಲಿ ಹಾಕಿರ್ತೀವಿ ಇಲ್ಲಿ. ಸೊ ಇಟ್ ಇಸ್ ಕಾಲ್ಡ್ ಇಂಟರಾಕ್ಟಿವ್ ಎಕ್ಸಿಬಿಟ್ಸ್ ಅಂತ. ಅವರು ಕೈ ಇಟ್ಟು ಯಾವ್ದೋ ಒಂದು ಬಟನೋ ಇಲ್ಲ ಒಂದು ಇದನ್ನು ತಿರುಗಿಸ್ರೆ ಅದು ಹೆಂಗ್ ಕೆಲಸ ಆಗುತ್ತೆ, ಏನ್ ಕೆಲಸ ಆಗುತ್ತೆ, ಪಕ್ಕದಲ್ಲಿ ಒಂದು ರೈಟರ್ಸ್ ಕೊಟ್ಟಿರ್ತೀವಿ. ಅದು ಏನ್ ಮಾಡಬೇಕು, ನೀವು ಮಾಡಿದ ಮೇಲೆ ಏನ್ ನಡೆಯುತ್ತೆ, ಅದು ನಡೆದ ಮೇಲೆ ಅದ್ರ ಕೆಳಗಡೆ ಅದ್ರದ್ದು ಕಾನ್ಸೆಪ್ಟ್ ಏನು, ಸೈಂಟಿಫಿಕಲಿ ಅದ್ರದ್ದು ಕಾನ್ಸೆಪ್ಟ್ ಏನು ಅಂತ ಇದು ನಾವು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಸೊ ಹುಡುಗರಿಗೆ, ಕಾಲೇಜ್ ಹುಡುಗರಿಂದ ಸ್ಕೂಲ್ ಹುಡುಗರು ಎಲ್ಲರಿಗೂ, ಈವನ್ ಜನರಲ್ ಪಬ್ಲಿಕ್ ತುಂಬಾ ಯೂಸ್ ಆಗುತ್ತೆ. ಸರ್, ನನ್ನ ಹೆಸರು ತೆರವಿಯ ರಾಜಾ ಅಂತ, ಸೂಪರಿಂಟೆಂಡಿಂಗ್ ಇಂಜಿನಿಯರ್, ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಬ್ಯಾಂಗ್ಳೂರ್, ಕಮ್ಸ್ ಅಂಡರ್ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಂ ಕೋಲ್ಕತ್ತಾ.